ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿರೋದು ಭಾರ್ಗವ್ ಸಾಲ್ ಇನ್ ಒನ್ ಚಾನಲ್. ನಾನು ಮಾಲಾಶ್ರೀ. ಸೊ ಇವತ್ತು ಭಾನುವಾರದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ಕೂಲ್ ಇಲ್ಲದೆ ಇರೋಂಥ ಕಾರಣ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ. ಸೊ ಎದ್ದ ಮೇಲೆ ಫ್ರೆಶ್ ಅಪ್ ಆಗಿ ನಾನು ದಿನನಿತ್ಯದ ಕೆಲಸಗಳನ್ನ ಮುಗಿಸಿ ಬಟ್ಟೆ ವಾಶ್ ಮಾಡಿ ಮನೆ ಮೇಲೆ ಒಣಗಾಕೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಸುತ್ತಮುತ್ತ ಇರೋಂಥ ವಾತಾವರಣನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಪೀಸ್ಫುಲ್ ಆಗಿರುತ್ತೆ, ಹಾಗೆಯೇ ನೇಚರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಥರದ ಪೊಲ್ಯೂಷನ್ಸ್ ಇಲ್ಲಿ ಹೆಚ್ಚಾಗಿ ಇಲ್ಲ, ವೆಹಿಕಲ್ಸ್ ಸೌಂಡ್ ಇರೋದಿಲ್ಲ, ಅದೇ ಥರದ ಪೆಟ್ರೋಲ್ ಡೀಸೆಲ್ ಸ್ಮೆಲ್ಲು ಸಹ ಇರೋದಿಲ್ಲ. ಅಷ್ಟು ಪೀಸ್ಫುಲ್ ಆಗಿರುತ್ತೆ. ವಾತಾವರಣದಲ್ಲಿ ಧೂಳು ಸಹ ಅಷ್ಟು ಇರೋದಿಲ್ಲ, ತುಂಬ ಕಡಿಮೆನೇ. ಸಿಟಿ ಸೈಡಲ್ಲಾದರೆ ತುಂಬಾ ವಾತಾವರಣದಲ್ಲಿ ಪೊಲ್ಯೂಷನ್ಸ್ ಇರುತ್ತೆ. ಸೊ ನಾನಿರೋವಂಥ ಜಾಗ ತುಂಬ ಚೆನ್ನಾಗಿದೆ. ಇದು ಹಳ್ಳಿ ವಾತಾವರಣ, ನೀವು ನೋಡ್ತಿರ್ಬೋದು. ಸುತ್ತಮುತ್ತ ತುಂಬಾ ಮರಗಿಡಗಳಿದ್ದಾವೆ. ನಮ್ಮ ಸೈಡು ಯಥೇಚ್ಛವಾಗಿ ಮಾವಿನ ಮರಗಳನ್ನೇ ಇಟ್ಟಿರೋದು. ಪ್ರಶಾಂತವಾದಂತಹ ವಾತಾವರಣ ಇಲ್ಲಿರುತ್ತೆ. ಆದರೆ ಇಲ್ಲಿ ಕೋತಿಗಳ ಕಾಟ ತುಂಬಾ ಜಾಸ್ತಿ. ಮನೆ ಹತ್ರ ಏನೇ ಸಹ ನಾವು ಬೆಳ್ಕೊಂಡ್ರೂ ಸಹ ತಿನ್ಕೊಂಬಿಡುತ್ತೆ. ನೀವು ನೋಡ್ತಿರ್ಬೋದು, ಮನೆ ಹತ್ರ ಕಬ್ಬನ್ನು ಬೆಳೆಸಿದ್ದೆ, ಆ ಕಬ್ಬನ್ನೆಲ್ಲ ಮುರಿದು ತಿಂದು ಮನೆ ಮೇಲೆಲ್ಲ ಸಹ ಗಲೀಜು ಮಾಡಾಕಿತ್ತು. ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡಬೇಕು ಅಂತ ಸಂಡೇ ಫುಲ್ ಕ್ಲೀನಿಂಗನ್ನು ಮಾಡಿ ಮುಗಿಸ್ಬೇಕು ಅಂತ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಮನೆ ಒಳಗಡೆನೇ ಎಲ್ಲ ಹೊರಗಡೆನೂ ಸಹ ಕ್ಲೀನ್ ಮಾಡ್ಕೊತೀವಿ. ಅದೇ ಥರನೇ ಮನೆ ಮೇಲೂ ಸಹ ಕ್ಲೀನ್ ಮಾಡಿಕೊಂಡ್ರೆ ಏನಾದರೂ ಆಗಲಿ ಒಣಗಾಕೋದಕ್ಕಾಗ್ಬೋದು, ಬಟ್ಟೆ ಒಣಗಾಕೋದಕ್ಕಾಗ್ಬೋದು, ಕಾಳು ಪದಾರ್ಥಗಳನ್ನು ಒಣಗಾಕೋದಕ್ಕಾಗ್ಬೋದು, ನೀಟಾಗಿರುತ್ತೆ. ಸೊ ನನಗೆ ಟೈಮ್ ಬಂದಾಗೆಲ್ಲ ಸಿಕ್ಕಿದಾಗೆಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಮಣ್ಣು ಧೂಳು, ಮನೆ ಹತ್ರ ಬಾಳೆ ಗಿಡ ಇರೋದ್ರಿಂದ ಅದರ ಎಲೆಗಳು ಸಹ ತುಂಬಾ ಇರುತ್ತೆ. ಹಾಗಾಗಿ ನಾನು 15 ಡೇಸ್ಗೊಂದು ಟೈಮ್ ಅಥವಾ 1 ತಿಂಗಳಿಗೊಂದು ಸರಿ ಆದರೂ ನಾನು ಮನೆ ಮೇಲೆಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನ್ ಮಾಡ್ಕೊಳೋದ್ರಿಂದ ಮನೆ ಮೇಲೂ ಸಹ ನೀಟ್ನೆಸ್ ಆಗಿರುತ್ತೆ. ಹಾಗೆ ಮಳೆಗಾಲದಲ್ಲಿ ಮನೆ ಮೇಲೆ ಬಿದ್ದಿರೋವಂಥ ನೀರನ್ನು ಸಹ ನಾವು ಸ್ಟೋರನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಗಲೀಜಿರೋದಿಲ್ಲ. ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಸ ಎಲ್ಲ ಗುಡಿಸಿ ನೋಡಿ ಎಷ್ಟು ಕಸ ಇತ್ತು ಅಂತ. ಹೀಗೆ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ರೌಂಡ್ ಮನೆ ಮೇಲೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ. ಸೊ ಈ ರೀತಿ ನೀಟಾಗಿ ಮಾಡ್ಕೊಳೋದ್ರಿಂದ ನಮಗೂ ಸಹ ಖುಷಿಯಾಗಿರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಕೆಳಗಡೆ ಇಳಿದು ಬಂದು ಮನೆ ಒಳಗಡೆಗೆ ಎಂಟ್ರಿ ಕೊಡ್ತೀನಿ. ಅದಕ್ಕೂ ಮುಂಚೆ ಮನೆ ಮುಂದೆ ಸಹ ಕಸನ ಗುಡಿಸಿ ಕ್ಲೀನ್ ಮಾಡ್ತೀನಿ. ಮನೆ ಒಳಗಡೆ ಹೋದ್ಮೇಲೆ ಮಕ್ಕಳಿಗೆ ಹಾಲು ಕಾಯಿಸಿ ಕಷಾಯನ ಮಾಡಿ ಕೊಟ್ಟು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಅಡುಗೆ ಕಾಳು ಸಾರನ್ನು ಮಾಡ್ತಾಯಿದ್ದೀನಿ. ಹಸಿ ಕಾಳು ಸಾರು. ಇದನ್ನು ನಾನು ರಾತ್ರಿಯೇ ಬಿಡಿಸಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿಕೊಂಡು. 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ, 3 ಬದನೆಕಾಯಿನ ಸಹ ತೊಗೊಂಡು ಹಚ್ಕೋತಾ ಇದ್ದೀನಿ. ಸೊ ನಾನು ರಾತ್ರಿಯೇ ಈ ರೀತಿ ಕಾಳು ಬಿಡಿಸ್ಕೊಳೋದ್ರಿಂದ ಬೆಳಗ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೆ. ಭಾನುವಾರ ಆಗಿದ್ದರಿಂದ ಟಿಫನ್ ಏನೂ ಮಾಡ್ಕೊತಾ ಇಲ್ಲ, ಒಂದೇ ಸರಿ ಅಡುಗೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮುದ್ದೆಗೆ ಜಾಸ್ತಿನೇ ಪ್ರಿಪ್ರೇಷನ್ಸ್ ಇರುತ್ತೆ, ಹಾಗಾಗಿ ನಾನು ಮುದ್ದೆ ಮಾಡ್ಕೊಂಬಿಡ್ತಾ ಇದ್ದೀನಿ. ನಾನು ಇಲ್ಲಿ 4 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿನೂ ಸಹ ಹಚ್ಚಿಟ್ಕೊಂಡಿರೋವಂಥ ತರಕಾರಿಗಳನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಇದು ಬೆಂದ ಮೇಲೆ ಮಸಾಲೆನ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಇದು ಕೂಗೋದಕ್ಕೆ ಇಟ್ಕೊಂಡ್ಮೇಲೆ ಮುದ್ದೆ ಸಹ ಬೇಯ್ತಾ ಇತ್ತು. ಮುದ್ದೆಗೂ ರೆಡಿ ಮಾಡ್ಕೊಂಡಿದ್ದೆ ನಾನು. ಒಂದು ಕಡೆ ಮುದ್ದೆ ತೊಳಸ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ಮುದ್ದೆನ ತೊಳಸ್ಕೊಳ್ಳೋದಕ್ಕೆ ನಾನೊಂದು ಹಲಗೆನ ಯೂಸ್ ಮಾಡ್ತೀನಿ. ಇದು ಬಂದು ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ. ಇದು ತುಂಬ ದೊಡ್ಡದಾಗಿರುತ್ತೆ, ಹಾಗೆ ಲೈಟ್ ವೆಯ್ಟ್ ಸಹ ಇದೆ. ಎಲ್ಲಿಗೆ ಬೇಕಿದ್ರೂ ಸಹ ಕ್ಯಾರಿ ಮಾಡ್ಬೋದು. ಜೊತೆಗೆ ಇದ್ರ ಮೇಲೇ ಸಹ ಚಪಾತಿನ ತಿಡ್ಕೋಬೋದು, ತರಕಾರಿ ಸಹ ಹಚ್ಚಿಟ್ಕೋಬೋದು. ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಮುದ್ದೆ ಮಾಡ್ಕೋಬೇಕಾದ್ರೆ ಮುದ್ದೆನ ಈ ರೀತಿ ಚೆನ್ನಾಗಿ ನಾದಿಸ್ಕೊಂಡು ಮಾಡೋದ್ರಿಂದ ಮುದ್ದೆ ನೈಸಾಗಿ ಬರುತ್ತೆ. ಒರಟಾಗಿ ಕಾಣೋದಿಲ್ಲ, ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ಸೊ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಬಿಸಿ ಇರಬೇಕಾದ್ರೇ ಮಾಡ್ಕೋತೀನಿ. ತುಂಬ ಬಿಸಿ ಆದಾಗ ಮಾತ್ರ ಸ್ವಲ್ಪ ನೀರನ್ನು ಅದ್ಕೋತೀನಿ ಅಷ್ಟೇ. ಕಾಳು ಸಾಂಬಾರಿಗೋಸ್ಕರ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಜಾರು ತೊಗೊಂಡಿದ್ದೀನಿ. ಆ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪೌಡರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹುಣಸೆ ಹಣ್ಣನ್ನು ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಹಣ್ಣನ್ನು ಸಹ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹಾಗೆ ಬೆಂದಿರೋವಂಥ ಕಾಳನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಬೆಂದಿರೋ ಅಂಥ ತರಕಾರಿಗೆ
ಈ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕಾಯಬೇಕು, ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿದ್ಮೇಲೆ ಇದು ರುಚಿಯನ್ನು ನೋಡಿ ಉಪ್ಪು ಖಾರ ಕಡಿಮೆ ಇದ್ದರೆ ಉಪ್ಪು ಖಾರನ ಆ್ಯಡ್ ಮಾಡ್ಕೋತೀನಿ. ಇಲ್ಲ ಅಂದರೆ ಕರೆಕ್ಟಾಗಿದ್ದರೆ ಹಾಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೋಬೇಕಾದ್ರೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಎಣ್ಣೆಯನ್ನು ತೊಗೊಂಡು ಹಸಿ ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಆಯಿತು. ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಸಿ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಡುಗೆ ಸಿಂಪಲ್ಲಾಗಿ. ಊಟ ಎಲ್ಲ ಮುಗಿಸಿದ್ಮೇಲೆ ನನ್ನ ಮಗನ ಸ್ಕೂಲಲ್ಲಿ ಅವನಿಗೆ ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದೀವಿ. ನಾನಿಲ್ಲಿ ಒಂದು ಬಕೆಟಲ್ಲಿ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅವನ ಕೈಯಲ್ಲೇ ಎಲ್ಲ ಗ್ಲಾಸ್ಗಳಿಗೂ ಸಹ ಮಣ್ಣು ಮತ್ತು ಗೊಬ್ಬರನ ತುಂಬಿಸ್ತಾ ಇದ್ದೀನಿ. ಅವನಿಗೆ ಕೊಟ್ಟಿರೋಂಥ ಪ್ರಾಜೆಕ್ಟ್ ಏನಪ್ಪ ಅಂದರೆ ಸೀಡ್ಸ್ ಪ್ಲ್ಯಾಂಟನ್ನು ಮಾಡೋಂಥದ್ದು. ಸೊ ಸೀಡ್ಸನ್ನು ಸಹ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದರು. ಅದಕ್ಕೋಸ್ಕರ ಗ್ಲಾಸನ್ನು ತೊಗೊಂಡು ಅದರಲ್ಲಿ ಗೊಬ್ಬರನ ತುಂಬಿಸಿ ಈ ರೀತಿ ಪ್ರತಿಯೊಂದು ಗ್ಲಾಸ್ಗೂ ಅವನೇ ತುಂಬಿಸಿ ಇಟ್ಟಿದ್ದ. ಸೊ ಸೀಡ್ಸನ್ನು ಈ ರೀತಿ ಪಾಕೆಟಲ್ಲಿ ಬಂದಿತ್ತು. ಇದರಲ್ಲಿ ಯಾವ್ಯಾವ ಥರ ಸೀಡ್ಸ್ ಇದೆ ಅಂತ ಹಿಂದೆ ಕೊಟ್ಟಿದ್ದಾರೆ. ಬಟ್ ಅಷ್ಟು ಸಹ ಸೀಡ್ಸ್ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಯಾವ್ಯಾವ ಸೀಡ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಪಾಕೆಟ್ಗಳು ಈ ರೀತಿ ಸಣ್ಣ ಸಣ್ಣದಾಗಿ ಬಂದಿತ್ತು. ಇದರಲ್ಲೂ ಸಹ ಪಾಯ್ಸನಸ್ಸನ್ನು ಹಾಕಿದ್ರು. ಅದ್ರ ಮೇಲೆ ಬರೆದಿರೋದನ್ನು ನಾನು ನೋಡಿದೆ. ಸೊ ಹಾಗಾಗಿ ನನ್ನ ಮಗನ ಕೈಯಲ್ಲಿ ಒಂದನ್ನು ಮಾತ್ರ ಹಾಕಿಸ್ದೆ, ಇನ್ನು ಮಿಕ್ಕಿದ್ದೆಲ್ಲ ನಾನೇ ಹಾಕಿದೆ. ಸೊ ನೋಡ್ತಾ ಇದ್ದೀರಾ ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಬೆಂಡೆಕಾಯಿ ಬೀಜ, ಇದು ಸೋರೆಕಾಯಿ ಬೀಜವನ್ನು ಹಾಕಿ ಅದ್ರ ಮೇಲೆ ಮಣ್ಣನ್ನು ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದು ದಂಟಿ ಸೊಪ್ಪಿನ ಬೀಜ. ಇದೇ ಥರ ಸೀಡ್ಸ್ಗಳನ್ನೆಲ್ಲದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದು ಕುಂಬಳಕಾಯಿ ಬೀಜನ ಹಾಕ್ಕೋತಾ ಇದ್ದೀನಿ. ಪ್ರತಿಯೊಂದೊಂದು ಗ್ಲಾಸ್ಗೂ ಒಂದೊಂದು ಸೀಡ್ಸನ್ನು ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇರೋದು. ಧನಿಯಾ ಬೀಜನ ಹಾಕ್ಕೋತಾ ಇದ್ದೀನಿ ಒಂದು ಗ್ಲಾಸ್ಗೆ. ಇನ್ನೊಂದು ಗ್ಲಾಸನ್ನು ತಗೊಂಡು ಅದಕ್ಕೆ ಬಟಾಣಿ ಸೀಡ್ಸನ್ನು ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಉಳಿದಂಥ ಎಲ್ಲ ಸೀಡ್ಸ್ಗಳನ್ನು ಸಹ ಗ್ಲಾಸ್ಗಳಿಗೆ ತುಂಬಿಸ್ಕೊಂಡು ಅದ್ರ ಮೇಲೆ ಮಣ್ಣನ್ನು ಹಾಕಿ ಅದ್ರ ಮೇಲೆ ಲೈಟಾಗಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಗ್ಲಾಸ್ ಕೆಳಗಡೆ ಒಂದು ಪಿನ್ ಸಹಾಯದಿಂದ ಒಂದು 3 ತೂತನ್ನು ಮಾಡಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ವೈಸ್ ನೀರು ಏನಾದರೂ ಇದ್ದರೆ ಅದು ಔಟ್ ಆಗೋದಕ್ಕೆ, ಹೊರಗಡೆ ಹೋಗೋದಕ್ಕೋಸ್ಕರ. ಸೊ ಈ ರೀತಿ ನಾನು ಪ್ಲ್ಯಾಂಟ್ಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ಸೀಡ್ಸ್ ಪ್ಲ್ಯಾಂಟನ್ನು ನನ್ನ ಮಗನಿಗೋಸ್ಕರ. ಸೊ ಇದಾಗಿತ್ತು ನನ್ನ ಇವತ್ತಿನ ಸಂಡೇ ವ್ಲಾಗ್. ಇದಾದಮೇಲೆ ನನ್ನ ಇಬ್ಬರು ಮಕ್ಕಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಫ್ರೂಟ್ ಸಲಾಡ್ ಕೊಟ್ಟು ಹಾಗೆ ಒಂದು ಗ್ಲಾಸ್ ಜ್ಯೂಸನ್ನು ಕೊಟ್ಟು ನಿದ್ದೆ ಮಾಡಿಸಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸಂಡೇ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.